ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ FA1 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು 2026-27ನೇ ಸಾಲಿಗಾಗಿ ಈ ವರ್ಷ ಪಠ್ಯ ಪುಸ್ತಕದಲ್ಲಿ ಬದಲಾವಣೆಯಾಗಿರುವ ಪ್ರಯುಕ್ತ ಈ ಒಂದು 2026 ಮತ್ತು 27ನೇ ಸಾಲಿನಲ್ಲಿರುವಂತಹ ಘಟಕಗಳನ್ನು ತೆಗೆದುಕೊಂಡು, ಅಂದರೆ ಈ ಒಂದು ಘಟಕಗಳು ಯಾವುವು ಅಂದರೆ ವರ್ಗ ಮತ್ತು ಘನ, ಘಾತಾಂಕಗಳ ಆಟ ಹಾಗೂ ಸಂಖ್ಯೆಗಳ ಕಥೆ ಅನ್ನುವಂಥ 3 ಘಟಕಗಳನ್ನು ತೆಗೆದುಕೊಂಡು FA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ಹೊಸ ಪಠ್ಯಕ್ರಮದಂತೆ ತರಗತಿ 8ನೇ ತರಗತಿ, ವಿಷಯ ಗಣಿತ, ಗರಿಷ್ಠ ಅಂಕಗಳು 20, ಸಮಯ 45 ನಿಮಿಷ. ಹಾಗಾಗಿ ಈ ಒಂದು 8ನೇ ತರಗತಿ ಗಣಿತ ವಿಷಯದ ಒಂದು 2026-27ನೇ ಸಾಲಿಗಾಗಿ FA1 ರೂಪಣಾತ್ಮಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಅವುಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಕ್ವೆಶ್ಚನ್, ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾದ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದ್ರೆ ಒಟ್ಟು 2 ಅಂಕಗಳು. 1ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು ಪೂರ್ಣ ವರ್ಗ ಸಂಖ್ಯೆಯಾಗಿರಲು ಸಾಧ್ಯವಿಲ್ಲ ಅಂತ. ಆಪ್ಷನ್ ಎ 121, ಬಿ 441, ಸಿ 1027, ಡಿ 625. 2ನೇ ಪ್ರಶ್ನೆ, 3ರ ಘಾತ 4 ಮತ್ತು 4ರ ಘಾತ 3 ಇವುಗಳಲ್ಲಿ ದೊಡ್ಡದಾದ ಸಂಖ್ಯೆ ಯಾವುದು ಅಂತ. ಆಪ್ಷನ್ ಎ 4ರ ಘಾತ 3, ಬಿ 3ರ ಘಾತ 4, ಎರಡೂ ಸಮವಾಗಿವೆ, ಹೇಳಲು ಸಾಧ್ಯವಿಲ್ಲ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಅಂದ್ರೆ ಒಟ್ಟು 2 ಅಂಕಗಳು. 3ನೇ ಪ್ರಶ್ನೆ, ಒಂದು ಸಂಖ್ಯೆಯು 9ರಿಂದ ನಿಖರವಾಗಿ ಭಾಗಿಸಲ್ಪಡಬೇಕಾದ್ರೆ ಆ ಸಂಖ್ಯೆಯ ಅಂಕಿಗಳ ಮೊತ್ತ ಏನಾಗಿರಬೇಕು. 4ನೇದು, ಎ ಘಾತ ಮೈನಸ್ ಎನ್ ಅನ್ನು ಧನಾತ್ಮಕ ಘಾತಾಂಕ ರೂಪದಲ್ಲಿ ಹೇಗೆ ಬರೆಯುವುದು. ಇನ್ನು 3ನೇ ಪ್ರಶ್ನೆ ಇದೆ, ಇದು 2 ಅಂಕದ 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ, 1323 ಅನ್ನು ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ನು 6ನೇದು, ಈ ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ. 1222, 302. ಇನ್ನು 7ನೇ ಪ್ರಶ್ನೆ, ಘಾತಾಂಕ ನಿಯಮ ಬಳಸಿ ಸಂಕ್ಷೇಪಿಸಿ. 2ರ ಘಾತ -4 ಇಂಟು 2ರ ಘಾತ 7. 4ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿವೆ, ಒಟ್ಟು 6 ಅಂಕಗಳು. 8ನೇ ಪ್ರಶ್ನೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುವ ವಿಧಾನದಿಂದ 81ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ಕೆಳಗಿನ ಕ್ರಿಫ್ಟ್ ಅರ್ಥಮೆಟಿಕ್ ಒಗಟನ್ನು ಬಿಡಿಸಿ ಮತ್ತು ಎ ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. A1 + 1B = B0. ಲಾಸ್ಟ್ ಕ್ವಶನ್, 5ನೇ ಕ್ವಶನ್, 4 ಅಂಕದ ಪ್ರಶ್ನೆ. ಅದರಲ್ಲಿ 2 ಪ್ರಶ್ನೆಗಳು ಕೊಡೋದು. ಒಂದು ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು. ಅನಂತರ 3 ಸೆಂಟಿಮೀಟರ್ ಬಾಹುವಿನ ಅಳತೆಯನ್ನು ಹೊಂದಿರುವ ಘನವನ್ನು 1 ಸೆಂಟಿಮೀಟರ್ ಬಾಹುವಿನ ಅಳತೆ ಎಷ್ಟು ಘನಗಳನ್ನಾಗಿ ವಿಂಗಡಿಸಬಹುದು ಅಂತ. ಇದು ಪ್ರಶ್ನೆ ಪತ್ರಿಕೆ. ಈಗ ಆ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇದೆ, ಸಿ ಅನ್ನುವಂತ ಉತ್ತರ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಕಾರಣ, ಇಲ್ಲಿ ವಿವರಣೆಯನ್ನು ಬರೆಯಲಾಗಿದೆ. ಒಂದು ಸಂಖ್ಯೆಯು 2, 3, 7 ಅಥವಾ 8ರಿಂದ ಕೊನೆಗೊಂಡರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರುವುದಿಲ್ಲ. ಹಾಗಾಗಿ 2, 3, 7, 8 ಇರತಕ್ಕಂಥ ಸಂಖ್ಯೆ ವರ್ಗಮೂಲ ಇದೆ ಅಥವಾ ಇಲ್ಲ ಅಂತ ಪೂರ್ತಿ ಮಾಡಿ ನೋಡುವ ಅವಶ್ಯಕತೆ ಇಲ್ಲ. ಈ ಯಾವುದೂ ಪೂರ್ಣ ವರ್ಗ ಸಂಖ್ಯೆಯಾಗಿರಲು ಸಾಧ್ಯವೇ ಇಲ್ಲ ಅನ್ನುವಂತ ಕೇಳಿದ್ದಾರೆ. ಬಿಡಿ ಸ್ಥಾನದಲ್ಲಿ 2, 3, 7 ಅಥವಾ 8 ಇರತಕ್ಕಂಥ ಸಂಖ್ಯೆ ಅಂದ್ರೆ ಸಿ ಸಂಖ್ಯೆ. ಇನ್ನು 3ರ ಘಾತ ಮತ್ತು 4 ಮತ್ತು 4ರ ಘಾತ 3 ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ, ದೊಡ್ಡ ಸಂಖ್ಯೆ ಉತ್ತರ ಯಾವುದು. ಬಿ ಆಪ್ಷನ್ ಸರಿಯಾದ ಉತ್ತರ, 3ರ ಘಾತ 4. ವಿವರಣೆ, 3ನ್ನ 4 ಬಾರಿ ಗುಣಿಸಿದಾಗ 81 ಬರುತ್ತೆ, 4ನ್ನ 3 ಬಾರಿ ಗುಣಿಸಿದಾಗ 64 ಬರುತ್ತೆ. ದೊಡ್ಡ ಸಂಖ್ಯೆ 81 ಆಗೋದ್ರಿಂದ 81 ದೊಡ್ಡದಾಗೋದ್ರಿಂದ ಉತ್ತರ ಬಿ ಆಪ್ಷನ್. ಇನ್ನು 2ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಈಗಾಗಲೇ ಮೇಲ್ಗಡೆ ಪ್ರಶ್ನೆಯನ್ನು ಓದಿದ್ದೇನೆ. ಒಂದು ಸಂಖ್ಯೆ 9ರಿಂದ ನಿಖರವಾಗಿ ಭಾಗಿಸಲ್ಪಡಬೇಕಾದ್ರೆ ಆ ಸಂಖ್ಯೆ ಅಂಕಿಗಳ ಮೊತ್ತ ಏನಾಗಿರ್ಬೇಕು ಅಂದ್ರೆ ಆ ಸಂಖ್ಯೆ ಅಂಕಿಗಳ ಮೊತ್ತವು 9ರಿಂದ ಭಾಗಿಸಲ್ಪಡಬೇಕು ಅಂದಾಗ ಅದು 9ರಿಂದ ಭಾಗವಾಗುತ್ತೆ. ಈ ಎ ಘಾತ ಮೈನಸ್ ಎನ್ ಅನ್ನ ಧನಾತ್ಮಕ ರೂಪ ಅಂದ್ರೆ ಎ ಘಾತ ಮೈನಸ್ ಎನ್ = 1/a ಘಾತ ಪ್ಲಸ್ ಎನ್ ಅಂತ ಉತ್ತರ. ಇಲ್ಲಿ ಈ ಸಂಖ್ಯೆಯನ್ನ ಪೂರ್ಣ ಘನವನ್ನಾಗಲಿ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದರೆ ಉತ್ತರ 7 ಅಂತ ಕೊಡಲಾಗಿದೆ. ವಿವರಣೆಯನ್ನು ಇಲ್ಲಿ 1326 ಬಿಡಿಸಿದಾಗ ಇಲ್ಲಿ 3 ಅಂತಕ್ಕಂಥ 3 ಬಾರಿ ಬಂದಿದೆ, 7 ಎರಡೇ ಬಾರಿ ಇದೆ. ಇನ್ನೊಂದು 7 ಬಂದ್ರೆ ಆ ಸಂಖ್ಯೆ ಪೂರ್ಣ ಘನ ಆಗುತ್ತೆ. ಹಾಗಾಗಿ 7ಕ್ಕೆ 3ರ ಗುಂಪು ಮಾಡಲು ಒಂದು 7ರ ಕೊರತೆ ಇದೆ, ಆದ್ದರಿಂದ 7ರಿಂದ ಅದನ್ನ ಗುಣಿಸಬೇಕು ಅನ್ನುವಂಥ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ 1222 ಅಂತ ಕಡೆ. ಎಂ ಅಂದ್ರೆ 1000, ಸಿ ಅಂದ್ರೆ 100, 2ಸಿ ಅಂದ್ರೆ 1200, ಎಕ್ಸ್ ಅಂದ್ರೆ 20, ಮುಂದಿನ 2 1222, 302 ಅಂದ್ರೆ 3ಸಿ, 1ಸಿ ಅಂದ್ರೆ 100, 3ಸಿ ಅಂದ್ರೆ 300, ಮೇಲ್ಗಡೆ 2. ಘಾತಾಂಕ ನಿಯಮ ಬಳಸಿ ಸಂಕ್ಷೇಪಿಸಿ ಅಂತಿದೆ. ಉತ್ತರ 2ರ ಘಾತ 3 ಅಥವಾ 8 ಅನ್ನುವಂಥ ಉತ್ತರ ಬರುತ್ತೆ. ಹೇಗೆ ಅಂದ್ರೆ
2ರ ಘಾತ -4 ಇಂಟು 2ರ ಘಾತ 7 ಅಂದ್ರೆ ಎ ಘಾತ m ಇಂಟು ಎ ಘಾತ n ಅಂದ್ರೆ ಏನಿದೆ ಸೂತ್ರ ಎ ಘಾತ m ಪ್ಲಸ್ n ಇರುವುದರಿಂದ ಆ ಒಂದು ಸೂತ್ರದ ಪ್ರಕಾರ ಇಲ್ಲಿ m ಅಂದ್ರೆ -4 ಇದೆ, n ಅಂದ್ರೆ 7 ಇದೆ. -4 ಪ್ಲಸ್ 7 ಅಂದ್ರೆ 7ರ 4 3, 2ರ ಘಾತ 3 ಅಥವಾ 2ನ್ನು 3 ಬಾರಿ ಗುಣಿಸಿದಾಗ ಬರುವಂತ ಉತ್ತರ 8. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಬಿಡಿಸಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುವುದರಿಂದ 81ರ ವರ್ಗಮೂಲ. ಕ್ರಮಾನುಗತ ಬೆಸ ಸಂಖ್ಯೆಗಳ ವಿಧಾನ. ಫಸ್ಟ್ ಬೆಸ ಸಂಖ್ಯೆಗಳು 1, 3, 5, 7 ಈ ರೀತಿ ಕಳೀತಾ ಹೋಗ್ಬೇಕು. ಎಷ್ಟು ಬಾರಿ ಕಳಿತೀವಿ ಅನ್ನುವಂಥದ್ದು ನೋಡ್ಬೇಕು. ಎಷ್ಟು ಬಾರಿ ಎಷ್ಟು ಹಂತಗಳನ್ನ ಬಳಸ್ತೀವಿ ಅಷ್ಟು ಅದರ ಒಂದು ವರ್ಗಮೂಲ. 81 - 1 80. ಇಲ್ಲಿ 1ನೇ ಬೆಸ ಸಂಖ್ಯೆ 3. 83 - 77. 77ರಲ್ಲಿ 5ನ ಕಳೆದ್ರೆ 72. ಈಗ 7 ಕಳಿಬೇಕು. 72ರಲ್ಲಿ ಬಂದ ಉತ್ತರದಲ್ಲಿ ಬೆಸ ಸಂಖ್ಯೆಗಳನ್ನ ಕಳೀತಾ ಹೋದಾಗ ಒಟ್ಟು ಎಷ್ಟು ಸಲ ಆಯ್ತು ಅಂದ್ರೆ 9 ಸಲ ಆಯ್ತು. ಒಟ್ಟು 9 ಹಂತಗಳಾಗಿವೆ. ಅಂದ್ರೆ 81ರ ವರ್ಗಮೂಲ ಎಷ್ಟು? 9 ಅನ್ನುವಂತ ಉತ್ತರ. ಇನ್ನ ಕೆಳಗಿನ ಕ್ರಿಸ್ತ್ ಅರ್ಥಮೆಟಿಕ್ ಒಗಟನ್ನು ಬಿಡಿಸಿ ಮತ್ತು ಎ ಮತ್ತು ಬಿ ಬೆಲೆ ಕಂಡುಹಿಡಿರಿ ಅಂತ. A1 + 1B = B0 ಅಂತಿದೆ. ಇಲ್ಲಿ ಎ ಉತ್ತರ 7, ಬಿ ಉತ್ತರ 9 ಅಂತ ಕೊಡಲಾಗಿದೆ. ಬಿಡಿ ಸ್ಥಾನದಲ್ಲಿ 1 + B = 10 ಆಗಿರಬೇಕು. ಬಿಡಿ ಸ್ಥಾನದಲ್ಲಿ 1 + B ಅಂದ್ರೆ 10 ಆಗಿರಬೇಕು. ಅಂದ್ರೆ ಬಿ ಬೆಲೆ ಎಷ್ಟಾಗಿರ್ಬೇಕು? 9 ಅಂತ ಉತ್ತರ. 10ರ ಸ್ಥಾನದಲ್ಲಿ ಏನಾಗಿರ್ಬೇಕು ಅಂದ್ರೆ 10ರ ಸ್ಥಾನದಲ್ಲಿ ಇಲ್ಲಿ A1 ಇದೆ. A + 1 ಇದ್ರದ್ದೊಂದು ಕ್ಯಾರಿ ಕೈಲ ಬಂದಿರ್ತಲ್ಲ, ಕ್ಯಾರಿ ಬಂದಿರ್ತಕ್ಕಂಥ A + 1 ಅದು ಕ್ಯಾರಿ ಬಂದಿರ್ತಕ್ಕಂಥ 1 ದಶಕ ಅಂತ ಬರೆಯಲಾಗಿದೆಯಲ್ಲ, ಇದು ಕ್ಯಾರಿ ಬಂದಿರ್ತಕ್ಕಂಥ A + 1 + 1 = B ಗೆ ಸಮನಾಗಿರುತ್ತೆ. ಇಲ್ಲಿ ಬಂದಿರ್ತಕ್ಕಂಥ B ಗೆ. ಹಾಗಾಗಿ A + 1 + 1 ಅಂದ್ರೆ 2 = 9. A +2 ಆ ಕಡೆ -2 ಆಯ್ತು. 9ರಾಗ 2 7 ಅಂದ್ರೆ ತಾಳೆ ನೋಡ್ತಕ್ಕಂಥ A ಬೆಲೆ 7, B ಬೆಲೆ ನಾವು ಎಷ್ಟು ನೋಡಿದೇವಿ? 9 ಆದರೆ ಅಂದರೆ B ಬೆಲೆ ಎಷ್ಟು ಇಲ್ಲಿ ತೋರಿದೇವಿ? 9 ಅಂತ ತೋರಿದೇವಿ. ಯಾಕಂದ್ರೆ ಇಲ್ಲಿ 1 + B ಅಂದ್ರೆ 10 ಆಗಿರ್ಬೇಕು. B = 10 + 1 ಆ ಕಡೆ -1 ಅಂದ್ರೆ 9. ತಾಳೆ ನೋಡ್ತಕ್ಕಂಥ ಇದು A ಇದೆ, ಇದು 1 ಇದೆ, ಪ್ಲಸ್ ಇದು B ಇದೆ. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ನೋಡಿ ಪ್ರಶ್ನೆಯಲ್ಲಿ 1B ಇದೆ, 1B. ಹಾಗಾದ್ರೆ B ಬೆಲೆ 9, A ಬೆಲೆ 7 ಅಂತ ತುಂಬಿದಾಗ 71 + 19 ಉತ್ತರ ಬಂದಿರತಕ್ಕಂಥದ್ದು 90. B0 B ಅಂದ್ರೆ 9, 0 ಅಂದ್ರೆ 0 ಬಂದಿದೆ. ಇನ್ನು ಕೊನೆಯ ಪ್ರಶ್ನೆ 10ನೇದು. ಒಂದು ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಅಂದ್ರೆ ಬಾಹುವಿನ √441 ಅಂದ್ರೆ 21. ಅದರ ವರ್ಗಮೂಲ 21. 3 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಘನವನ್ನು 1 ಸೆಂಟಿಮೀಟರ್ ಬಾಹುವಿನ ಅಳತೆ ಎಷ್ಟು ಘನಗಳನ್ನಾಗಿ ಮಾಡಬಹುದು? ಘನಗಳ ಸಂಖ್ಯೆ 3 × 3 × 3 ಅಂದ್ರೆ ಒಟ್ಟು 27 ಅಥವಾ 1/1 ಎಷ್ಟಾಗ್ತವೆ ಅಂದ್ರೆ ಒಟ್ಟು ಟೋಟಲ್ ಎಷ್ಟಾಗ್ತವೆ? 27 ಅನ್ನುವಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ ಈ ಒಂದು SA1 ಮಾಡೆಲ್ ಪ್ರಶ್ನೆ ಪತ್ರಿಕೆ ಹೊಸ ಪಠ್ಯಕ್ರಮ ಇದ್ರೆ ಹೊಸ ಪಠ್ಯ ಪುಸ್ತಕದ ಪ್ರಕಾರ, ಹಳೆ ಸಿಲೆಬಸ್ ಇದ್ರೆ ಹಳೆ ಸಿಲೆಬಸ್ ಪ್ರಕಾರ ಹೊಸ ಸಿಲೆಬಸ್ ಇದೆ. 6, 7, 8 ಹೊಸ ಸಿಲೆಬಸ್ ಇದೆ. ಹಾಗಾಗಿ 6, 7, 8 ಹೊಸ ಸಿಲೆಬಸ್ ಪ್ರಕಾರ SA1 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ. ಉಳಿದಿರ್ತಕ್ಕಂಥ ಹಳೆ ಸಿಲೆಬಸ್ ಇರೋದ್ರಿಂದ ಹಳೆ ಸಿಲೆಬಸ್ ಪ್ರಕಾರ ಈ ಒಂದು SA1 ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತು ಅಲ್ಲಿರುವಂತಹ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.